HAL ಕ್ರೆಡಿಟ್ ವಿಚಾರವಾಗಿ ರಾಜಕೀಯ ಜಟಾಪಟಿ ಈಗ ಜೋರಾಗಿದೆ. ಆಂಧ್ರಕ್ಕೆ ಆಹ್ವಾನ ಕೊಟ್ಟಿದ್ದರು ಚಂದ್ರಬಾಬು ನಾಯ್ಡು, ಅದನ್ನು DCM DK ಖಂಡಿಸ್ಬಿಟ್ರು. ಯಾರು? DK ಶಿವಕುಮಾರ್ ಅವರು. ಈ DK ಶಿವಕುಮಾರ್ ಕಮಲಾ ಹಾಸನ್ದಕ್ಕೆ ಮಾತಾಡಿಲ್ವಾ? ಇಲ್ಲ ಸರ್. ಏಕೆ? CM ಮಾತಾಡಿದ್ದಾರೆ. ಏಕೆಂತ ಖಂಡಿಸ್ಬೇಕು ಅಲ್ರಿ. ಹಾಂ ಸರ್. ನಮ್ಮ ಜಲ ಜಲ ನಮ್ಮ ಹಕ್ಕು ಅವರೇ ಅಲ್ವಾ, ಅದ್ರದ್ದು ಕಿಂಗು ಎಂಪರರು ಎಲ್ಲ ಚಕ್ರವರ್ತಿ. ಹೌದು, ಇಲ್ಲಿ ಉಸಿರೇ ಇಲ್ಲ. ನಮ್ಮ ಹಕ್ಕು ನಮ್ಮ ಹೆಮ್ಮೆ. ಹಾಂ, ನಮ್ಮ ಹಕ್ಕು. ನಿನ್ನೆ HAL ನೆಹರು ಕೊಡುಗೆ ಅಂತ ಅವ್ರು ಹೇಳಿದ್ರು. ನಾನು ಅಲ್ಲ ಅಂತ ಅವತ್ತೇ ಹೇಳಿದೆ ಅದನ್ನು. ಹೌದು, ಆದರೆ ಇವ್ರು ಬಿಟ್ಟಿದ್ರು. ಹೇಳಿದ್ರಿ, ಇರಲಿ, ಅದು ಹೇಳಲಿ ಏನೀಗ. ಇದಕ್ಕೆ BJP ಸಂಸದ ಯದುವೀರ್ ಕೌಂಟರ್ ಕೊಟ್ಟು ಇದು ರಾಜವಂಶಸ್ಥರ ಕೊಟ್ಟ ಕೊಡುಗೆ, ನೆಹರುಗೂ HALಗೂ ಯಾವ ಸಂಬಂಧನೂ ಇಲ್ಲಪ್ಪ, ಸುಮ್ಮನೆ ಏನೇನೋ ಹೇಳಿಬಿಡ್ಬೇಡಿ, ಸತ್ಯ ಕರೆಕ್ಟಾಗಿ ಹೇಳಿ ಅಂತ ಅಂದಿದ್ದಾರೆ. HAL ಬಲಪಡಿಸಿ ನೀವು ಅಂತ ಅವ್ರು ಅಂದಿದ್ದಾರೆ. ಅವ್ರೇನು ಬಲಪಡಿಸ್ತಾರೆ? DK ಏನೆಲ್ಲ ಹೋಗಿರೋ ಪಿಲ್ಲರೆಲ್ಲ ಹೊಡೆದಾಕ್ಬಿಟ್ಟು ಹೊಸದು ಕಟ್ಕೊಡೋಕ್ಕಾಗತ್ತೆ ಅವರು? ನಾಯ್ಡು ವಿರುದ್ಧ ಸಂತೋಷ್ ಲಾಡ್ ಕಿಡಿಕಾರಿದ್ದಾರೆ. ಆಂಧ್ರ CM ಸ್ಪಷ್ಟನೆ ಕೊಟ್ಟಿದ್ದಾರೆ, ಬೆಂಗಳೂರಿನಿಂದ HAL ಸ್ಥಳಾಂತರವನ್ನು ನಾನು ಕೇಳಿಲ್ಲ, ಅಂಥ ರಾಜಕಾರಣ ನಾನು ಮಾಡಲ್ಲ ಅಂತ. ಇಲ್ಲ ಸುಳ್ಳು, ಅಂಥ ರಾಜಕಾರಣ ಹಿಂದೆ ಮಾಡಿದ್ದೀರಿ. ವಾಜಪೇಯಿಯವ್ರನ್ನ ಬಳಸ್ಕೊಂಡು ಬೆಂಗಳೂರಿಗೆ ಏನೇನು ಕಿರುಕುಳ ಕೊಡ್ಬೋದೋ ಕೊಟ್ಟಿದ್ದೀರಿ. ಕೃಷ್ಣ ಅವರಿದ್ದಾಗ ನಾವೆಲ್ಲ ಅದನ್ನು ಭಾಳ ಹತ್ತಿರದಿಂದ ನೋಡಿದ್ದೇವೆ. ನೀವೇನೇನು ಮಾಡಿದಿರಿ, ಎಷ್ಟು ಕರ್ಬಿದ್ದೀರಿ, ಎಷ್ಟು ಕಿವುಚ್ಕೊಂಡಿದ್ದೀರಿ ಹೊಟ್ಟೆ ಒಳಕ್ಕೆ, ಅದೆಷ್ಟು ನಿಂಬೆಹಣ್ಣು ಕಿವುಚ್ಕೊಂಡ್ರ ಒಳಕ್ಕೆ ಎಲ್ಲ ನೋಡಿದ್ದೀವಿ ನಾವು. ಸುಮ್ಮನೆ ಬಿಡಬೇಡಿ ನೀವು ರೈಲನ್ನು, ಅಂಥ ರಾಜಕಾರಣ ಅಂತೆಲ್ಲ. ಹಾಂ, ಇನ್ನು ನಾನು ಕೇಳೇ ಇಲ್ಲ, ವ್ಯೂಹಾತ್ಮಕ ಕಾರ್ಯಯೋಜನೆಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಬಾರ್ದು ಅಂತೆಲ್ಲ ಬಿಟ್ಟಿದ್ದಾರೆ. ತಕ್ಷಣ ಸಚಿವ ಜೋಶಿಯವರು ಓಡಿ ಬಂದಿದ್ದಾರೆ. 2 ದಿನದಿಂದ ಏನು ಮಾಡೋದು ಅಂತ ಅವರು ಪಾಪ ಚಿಂತೆಯಲ್ಲಿದ್ದರು. ಹೇಗೆ ರೆಸ್ಪಾನ್ಸ್ ಕೊಡೋದೀಗ? ಒಂದು ಕಡೆ ನಾಯ್ಡು ಹಗ್ಗ ಎಳೆದ್ರೆ ಸರ್ಕಾರ ಬಿದ್ದೋಗುತ್ತೆ, ಅವ್ರ ಕೈಯಲ್ಲಿದೆ ಹಗ್ಗ. ಹಾಂ, ಇನ್ನೊಂದು ಕಡೆ ಜೋಶಿಯವರು ರಾಜ್ಯದ ವಿಚಾರದಲ್ಲಿ ಮಾತಾಡಬೇಕು. ಪಾಪ ಏನು ಮಾತಾಡೋದು? ನಾಯ್ಡು ಹೇಳಿದ ತಕ್ಷಣ ಅವ್ರಿಗೆ ರಕ್ತ ಮೈಯಲ್ಲೆಲ್ಲ ಉಕ್ಕಿ ಹೊರಗೆ ಬಂದುಬಿಡ್ತು. ಓಡಿ ಬಂದರು ಆಚೆಗೆ. ಅಂಥದ್ದೆಲ್ಲ ಯಾವುದೂ ಚರ್ಚೆ ಆಗಿಲ್ಲ ಅಂತ. ಈ ರಾಜ್ಯಕ್ಕೆ ಏರೋಸ್ಪೇಸು ಮತ್ತು ಡಿಫೆನ್ಸಲ್ಲಿ ಒಂದಿಷ್ಟು ಕೊಡುಗೆಯನ್ನು ಆಧುನಿಕ ಈ ಕಾಲಘಟ್ಟದಲ್ಲಿ ಯಾರು ಕೊಟ್ಟಿದ್ರೆ ಅದು ಅನಂತಕುಮಾರ್ ಒಬ್ಬರೇ. ಸ್ವಲ್ಪ ಏನಾದ್ರು ಮಾಡಿದರೆ ಮಿಕ್ಕಿದವರೆಲ್ಲ ಬುರ್ಡೆ. ಕೂಡ ಒಂದು ಹಕ್ಕಿದೆ, ಕೇಂದ್ರದಲ್ಲಿ ನೀವು ಕೂಡ ಪ್ರಸ್ತಾಪ ಮಾಡುವಂಥದ್ದು ಒಂದು ಅವಕಾಶ ಇದೆ. ಆದರೆ HAL ಕರ್ನಾಟಕದಲ್ಲೇ ಉದ್ಭವ ಆಗಿರ್ತಕ್ಕಂಥ ಒಂದು ಸಂಸ್ಥೆ. ಕಾಂಗ್ರೆಸ್ ಸರ್ಕಾರ ಪದೇ ಆ ವಿಷಯವನ್ನು ಹೇಳುವಂಥದ್ದು ಅವಶ್ಯಕತೆ ಇಲ್ಲ. HAL ಕರ್ನಾಟಕದಲ್ಲೇ ಉಳಿಸಬೇಕಾಗಿದೆ. 1940ರಲ್ಲಿ ವಾಲ್ಚಂದ್ ಅವರು ಅನೇಕ ಮಹಾರಾಜ್ರಿಗೆ ಹೋಗಿ ಪ್ರಸ್ತಾಪ ಮಾಡ್ತಾ ಇಂಥ ಒಂದು ಏರ್ಕ್ರಾಫ್ಟು ಉತ್ಪಾದನೆಗಾಗಿ ಒಂದು ಸಂಸ್ಥೆ ಬೇಕಾಗಿದೆ ಅಂತ. ಆವಾಗ ಬರೀ ಮೈಸೂರು ಮಹಾರಾಜರು ಅವ್ರಿಗೆ ಸ್ಪಂದಿಸಿ ಯಾವುದೇ ಕಾರಣಕ್ಕೂ ನಮ್ಮ ಶೇರು ಅದನ್ನ ಬಿಡಲೇಬಾರ್ದು ಅಂತ ಮೈಸೂರಿಂದ ಅಭಿವೃದ್ಧಿ ಮಾಡ್ತಾರೆ. ಚಂದ್ರಬಾಬು ನಾಯ್ಡು ಅವರು ನಾವು ಸಣ್ಣವರಿದ್ದಂಗೆ ನೋಡಿದ್ದೀವಿ, ಬಹಳ ಈ ದೇಶದ ಮುತ್ಸದ್ದಿ ರಾಜಕಾರಣಿಗಳು. ಇವತ್ತು ಈ ರೀತಿ ಬೇಡಿಕೆ ಮಾಡ್ತಕ್ಕಂಥದ್ದು ಸರಿಯಲ್ಲ. ಅವರು ಕೇಂದ್ರ ಸರ್ಕಾರ ಅವ್ರ ಕೈಲೇ ಇದೆ. ಇನ್ನ ಜಾಸ್ತಿ ಗ್ರಾಂಟ್ಗಳನ್ನ ತಗೊಂಡ್ಬಿಟ್ಟು ಬೇರೆ ರೀತಿಯಾದಂಥ ಏನೋ ಒಂದು ಮಾಡಿದರೆ ಅಲ್ಲಿ ಜನಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿದ್ದ ಇರ್ತಕ್ಕಂಥ ಎಸ್ಟಾಬ್ಲಿಷ್ಮೆಂಟ್ ನ ತಗೊಂಡು ಅಲ್ಲಿ ಮಾಡ್ತಕ್ಕಂಥದ್ದು ಇದು ಸರಿಯಲ್ಲ. ಇದರ HALದು ವಿಷಯ ನೀತಿ ಆಯೋಗದಲ್ಲಿ ಬಂದಿಲ್ಲ. ಡಿಫೆನ್ಸ್ ಕಾರಿಡಾರ್ ಈಗ ಮಾತಾಡ್ತಾ ಇದ್ದಾರೆ. ಯಾವಾಗ ನಾಯ್ಡು ಅವರು ಮನವಿ ಕೊಟ್ಟ ಮೇಲೆ ಆಸ್ ಇಟ್ ಈಸ್ HAL ನಮ್ಮಲ್ಲಿದೆ, ಕೆಲಸ ಮಾಡ್ತಾ ಇದೆ, ಅದನ್ನು ಶಿಫ್ಟ್ ಮಾಡೋ ಪ್ರಶ್ನೆನೇ ಇಲ್ಲ. ಆ ರೀತಿ ಯಾವುದೇ ಮಾತುಕತೆ ನನಗೆ ಗೊತ್ತಿರುವ ಮಟ್ಟಿಗೆ ಆಗಿಲ್ಲ. ನೀತಿ ಆಯೋಗದ ಸಭೆಯಲ್ಲಿ ಮಾತಾಡಿದ್ದಾರೆ ಅಂತ ನಾವು ಯಾರೂ ಹೇಳೇ ಇಲ್ಲ ಸಾಹೇಬ್ರೆ. ರಾಜನಾಥ್ ಸಿಂಗ್ ಅವರು ಎರಡನೇದು ನಾನು ಈಗಲೂ ಹೇಳ್ತೀನಿ, ಎಕ್ಸಿಸ್ಟಿಂಗ್ HAL ಸ್ಥಳಾಂತರ ಮಾಡೋಕ್ಕೆ ಆಗಲ್ಲ. ಬಟ್ ವೀಕನ್ ಮಾಡ್ತಾ ಹೋಗಬಹುದು, ಅದನ್ನು ನೆನಪಿಟ್ಕೊಳ್ಳಿ. ಹಾಂ, ಅದನ್ನು ಹೇಗೆ ಈಗ ಆಮ್ಕಾ ಇಸ್ ದಿ ನೆಕ್ಸ್ಟ್ ಫ್ಯೂಚರ್ 5th ಜನರೇಷನ್ ಫೈಟರ್ ಜೆಟ್ಟನ್ನು ಮಾಡೋದಕ್ಕೆ ಪ್ಲಾಟ್ ಇದೆ. ಆಮ್ಕಾ ಮ್ಯಾನುಫ್ಯಾಕ್ಚರಿಂಗ್ ಪ್ರೊಡಕ್ಷನ್ ಲೈನನ್ನು ಬೇರೆ ಕಡೆ ಮಾಡ್ತೀವಿ ಅನ್ಬೋದು. ಈಗ LCA ಇಲ್ಲೇ ಆಗ್ತಿರೋ ಪ್ರೊಡಕ್ಷನ್ ತೆಗೆದು ಅಲ್ಲಾಗ್ತೀವಿ ಅನ್ನೋಕ್ಕಾಗಲ್ಲ, ಯಾಕಂದರೆ ಲೈನ್ ಎಸ್ಟಾಬ್ಲಿಷ್ ಆಗೋಗಿರುತ್ತೆ. ಬಟ್ ಇಂಥ ನಿರ್ಧಾರಗಳ ಹಿಂದೆ ಬರೀ ಜಮೀನು ಕೊಡೋದು ತಗೊಳ್ಳೋದ್ರ ಮೇಲೆ ನಿಂತಿರಲ್ಲ. ಅದು ಮತ್ತೆ ಸರ್
ಎಕ್ಸಿಸ್ಟಿಂಗ್ ಜಾಗದಲ್ಲಿರುವ ಈಗಾಗಲೆಯ ಲಾಭಗಳು ಇಡೀ ಯೋಜನೆಗೆ ಹೇಗೆ ಸಹಕಾರಿಯಾಗತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಉದಾಹರಣೆಗೆ ನಾನೊಂದು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಹೊಸದಾಗಿ ನಾನು ಹೋಗೊಂದು ಜಾಗ ತಗೊಂಡು ಅದಕ್ಕೊಂದು ಬಿಲ್ಡಿಂಗ್ ಕಟ್ಟಿ ಅದಕ್ಕೆ ಇದೆಲ್ಲ ಮಾಡಿಕೊಂಡು ಆಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಕಾಸ್ಟಿಂಗ್ ಬೇರೆ. ನನ್ನ ಹತ್ರ ಈಗಾಗಲೇ ಒಂದು ಜಾಗ ಇತ್ತು, ಓಕೆ, ಅಲ್ಲೋಗಿ ನಾನು ಬಿಸ್ನೆಸ್ ಮಾಡೋ ಕಾಸ್ಟಿಂಗ್ ಬೇರೆ. ವ್ಯತ್ಯಾಸ ಆಗುತ್ತೆ. ಹಾಗಾಗಿ ಈಗ ನಾಳೆ ಆಮ್ಕಾ ತಯಾರಿಕೆಗೂ HALನಲ್ಲಿ ಅದಕ್ಕೆ ಬೇಕಾದ ಕೆಲವು ಪೂರ್ವಭಾವಿ ವ್ಯವಸ್ಥೆಗಳು ಆಡಳಿತಾತ್ಮಕವಾಗಿಯೂ ತಾಂತ್ರಿಕವಾಗಿಯೂ ಎಲ್ಲವೂ ಇರುತ್ತೆ. ಅದನ್ನೇ ಬಳಸ್ಕೋತಾರೆ, ಕಾಸ್ಟಿಂಗ್ ಕಡಿಮೆ ಆಗತ್ತೆ. ಸುಮ್ಮನೆ ಹೋಗ್ಬಿಟ್ಟು ಓಡೋಗ್ಬಿಟ್ಟು ಮಾಡಿಬಿಡ್ತೀವಿ ಅನ್ನಕ್ಕಲ್ಲ, ಹೇಳಿದಷ್ಟು ಸುಲಭ ಅಲ್ಲ. ಅಲ್ಲ, ಸುಲಭ ಅಲ್ಲ. ಓಕೆ. ಇನ್ನು ಪನಾಮ ದೇಶದಲ್ಲಿರುವ ಶಶಿ ತರೂರ್ ಭಯೋತ್ಪಾದಕರಿಗೆ ಅವರ ಭಾಷೆಯಲ್ಲಿಯೇ ಆದರೆ BJPಯವ್ರು ಏನೂ ಕೊಟ್ಟಿಲ್ಲ. ಸುಮ್ಮನೆ ನೀವು ಭಾಷಣ ಬಿಗಿಬೇಡಿ. ನಾನು ಈಗಲೂ ಕೇಳ್ತೀನಿ, 10 ವರ್ಷದಲ್ಲಿ ನನಗೆ ಪಟ್ಟಿ ಕೊಟ್ಟಿತ್ತು. ಜೋಶಿಯವರು ಕೊಟ್ಟಿಲ್ಲ, ಯಾರೂ ಕೊಟ್ಟಿಲ್ಲ, ಎಲ್ಲರೂ ಸುಮ್ಮನೆ ಮಾತಾಡ್ತಾರಷ್ಟೆ, ಯಾರೂ ಕೊಟ್ಟಿಲ್ಲ. ಕೇಂದ್ರದ ಪ್ರಕಟಿತ ಯೋಜನೆಗಳು, ಓಕೆ, ದೇಶವ್ಯಾಪ್ತಿ, ಅದರ ಭಾಗವಾಗಿ ನಮಗೆ ಬಂದಿರುವ ಯೋಜನೆಗಳ ಲಾಭಗಳನ್ನು ಬಿಟ್ಟು ವಿಶೇಷವಾಗಿ ಕರ್ನಾಟಕದ ಮೇಲೆ ಮಮತೆ ತೋರುವ ಭಾಗವಾಗಿ ಬಂದಿರುವ ಯೋಜನೆಗಳು ಯಾವುದು? ಮತ್ತೆ ನ್ಯಾಷನಲ್ ಹೈವೇ ತರಬಾರ್ದು ನೀವು. ದೇಶವ್ಯಾಪಿ ನ್ಯಾಷನಲ್ ಹೈವೇ ಮಾಡ್ಕೊಂಬಂದಿದ್ದೀರಿ. ಮತ್ತೆ ಇದು ರೈಲ್ವೆ ಸ್ಟೇಷನ್ ದೇಶವ್ಯಾಪಿ 800 ಸ್ಟೇಷನ್ ಮಾಡ್ಕೊಂಬಂದಿದ್ದೀರಿ. ಮತ್ತೆ ಇದು ವಂದೇ ಭಾರತ್ ದೇಶವ್ಯಾಪಿ ವಂದೇ ಭಾರತ್ ಕೊಟ್ಟಿದ್ದೀರಿ. ವಿಶೇಷವಾಗಿ 20 ಜನ ಚಿಲ್ಲರೆನ ದಕ್ಷಿಣ ಭಾರತದಲ್ಲಿ ಗತಿ ಇಲ್ಲದೆ ಇರೋ ನಿಮ್ಮ ಪಕ್ಷಕ್ಕೆ ನಾವು ಕೊಟ್ಟಿರೋ MP ಗಳು ಕೊಟ್ಟಿದ್ದಕ್ಕೆ ನಿಮಗೆ ನಿಮ್ಮ ಪಕ್ಷಕ್ಕೆ ನೀವು ಆ ವಿಶೇಷ ಮಮಕಾರದಲ್ಲಿ ಏನನ್ನ ನಮಗೆ ಕೊಟ್ಟಿದ್ದೀರಿ ಅಂತ ಯಾರೊಂದು ಪಟ್ಟಿ ಕಳಿಸ್ಕೊಡ್ರಪ್ಪ, ನನಗೆ ಹೇಳೋಣ ಜನಕ್ಕೆ. ಗೊತ್ತಾಗಬೇಕು. ಹಾಂ, ಎಸ್. ಇನ್ನು ಶಶಿ ತರೂರ್ ಅವರು ಭಯೋತ್ಪಾದಕರಿಗೆ ಅವರದೇ ಭಾಷೆಯಲ್ಲಿ ಪ್ರತ್ಯುತ್ತರ ನೀಡುವುದಾಗಿ ಮೋದಿ ಹೇಳಿದ್ದಾರೆ. PM ಅದನ್ನು ಕೊಟ್ಟಿದ್ದಾರೆ. ಸಿಂಧೂರ ಬಣ್ಣ ಕೆಂಪು, ಹಾಗೆಯೇ ರಕ್ತದ ಬಣ್ಣ ಕೂಡ ಕೆಂಪು ಅಂತ ತರೂರ್ ಹೇಳಿಕೆ ಕೊಟ್ಟರು. ಇದಕ್ಕೆ ಕಾಂಗ್ರೆಸ್ ಟೀಕೆ. ಶಶಿ ತರೂರ್ ಬಿಜೆಪಿಯ ಸೂಪರ್ ವಕ್ತಾರರಾಗಿ ಬದಲಾಗಿದ್ದಾರೆ, ಬಿಜೆಪಿ ನಾಯಕರಿಗಿಂತ ಹೆಚ್ಚಾಗಿ ಚಮಚಾಗಿರಿ ಮಾಡ್ತಾ ಇದ್ದಾರೆ ಅಂತ ಉದಿತ್ ರಾಜ್ ಟೀಕಿಸಿದ್ದಾರೆ. ಈ ಹಿಂದೆ ಬಿಸಿ ಬಿಸಿ ಟೀ ಮಾರಿದ ವ್ಯಕ್ತಿ ಇವತ್ತು ಸಿಂಧೂರವನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತ ಪ್ರಧಾನಿ ಮೋದಿಯನ್ನ TMC ಸಚಿವ ಉದ್ಯಾನ್ ಗುಹಾ ಟೀಕಿಸಿದ್ದಾರೆ. 2013ರಲ್ಲಿ ನನ್ನ ಪತ್ನಿ ಪಾಕಿಸ್ತಾನದಲ್ಲಿ 1 ವರ್ಷ ಇದ್ರು. ದಕ್ಷಿಣ ಏಷ್ಯಾದಲ್ಲಿ ಕ್ಲೈಮೇಟ್ ಚೇಂಜ್ ಬಗೆಗಿನ ಅಂತಾರಾಷ್ಟ್ರೀಯ ಪ್ರಾಜೆಕ್ಟ್ನಲ್ಲಿ ಕೆಲಸ ಮಾಡಿದ್ರು. ಆದರೆ ಪಾಕ್ ನಂಟಿಲ್ಲ, ಹಣ ಬಂದಿಲ್ಲ ಅಂತ ಅಸ್ಸಾಂ ಕಾಂಗ್ರೆಸ್ ನಾಯಕ ಗೌರವ್ ಗೊಗೊಯ್ ಹೇಳಿದ್ದಾರೆ. ಮಾಡಲಿ. ಈ ಟೀ ಮಾರ್ತಾ ಇದ್ದಿದ್ದು ಶ್ರಮಜೀವಿಯ ಭಾಗ. ಸಿಂಧೂರ ಮಾಡ್ತಿರೋದು ಪವಿತ್ರವಾದ ಕೆಲಸ. ಏನು ತಪ್ಪು ಸಿಂಧೂರ ಮಾಡಿದ್ರೆ? ಏನು ತಪ್ಪು? ಮಂತ್ರಿ ಯೂಸ್ಲೆಸ್ ಫೆಲ ಅಲ್ಲಿ ನಿಂತ್ಕೊಂಡು ನಿಂತಿರೋ ಫೋಟೋ ಹೆಣ್ಮಗಳನ್ನ ಮೆಚ್ಚಕ್ಕೆ ಮಾತಾಡೋದು. ಯಾರೋ ಉದಿತ್ ರಾಜ್, ಅದೊಂದು ಶೋ ಪೀಸು ಕಾಂಗ್ರೆಸ್ಗೆ. ಎಲ್ಲ TVಗಳಿಗೂ ಪುಕ್ಕಟ್ಟೆ ಸಿಗಬಹುದಾದ ವಕ್ತಾರ, ಅದೊಂದೇ ಕೇಸು ಉತ್ತರ ಪ್ರದೇಶದಲ್ಲಿ. ಮೋಸ್ಟ್ಲಿ ಫೈನಲಿ ಅವ್ರು ಒಬ್ಬರೇ ಉಳ್ಕೊಂಡ್ರು ಉಳ್ಕೋಬೋದು ಉತ್ತರ ಪ್ರದೇಶದಲ್ಲಿ, ಕಾಂಗ್ರೆಸ್ ಪರ ಮಾತಾಡಕ್ಕೆ. ಹಾಂ, ಯಾಕಂದರೆ ಸಮಾಜವಾದಿ ಪಾರ್ಟಿ ಕೈಗೆ ಬಿಟ್ಬಿಟ್ರೆ ಉಳ್ಕೊಳ್ಳೋದು ಇವ್ರು ಒಬ್ಬರೇ ಇರ್ಬೋದು ಮೋಸ್ಟ್ಲಿ. ಸುಮ್ಮನೆ ಮಾತಾಡ್ತೀರಿ ಬಾಯಿಗೆ ಬಂದಂಗೆ. ಶಶಿ ತರೂರು ತಂಡದ ಭಾಗವಾಗಿ ಪರದೇಶಗಳಿಗೆ ಹೋದಾಗ ಏನು ಮಾತಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಿ ಕಾಂಗ್ರೆಸ್ನವರು? ಅಂಥದ್ದವರು ಅವರು ಸೂಟ್ ಕೇಸ್ ಹಿಡ್ಕೊಂಡು ವಿಮಾನದ ಕಡೆಗೆ ಹೊರಟಾಗಲೇ ಹೇಳಬೇಕಾಗಿತ್ತು, ಹೋಗಿ ಕೂಡು ನೀನು ಅಂತ ಹೇಳಬೇಕಿತ್ತು. ಕತೆ ಕಾಯ್ತಾ ಇದ್ದಾರೆ ಎಲ್ಲರೂ. ಈಗ ಪರದೇಶಕ್ಕೆ ಹೋಗಿರೋ ಆ ವ್ಯಕ್ತಿನ ನೀನು BJP ಪರ ಮಾತಾಡ್ತೀಯ ಅಂದರೆ, ದೇಶದ ಪರ ಮಾತಾಡಿದ್ರೆ BJP ಪರ ಅಂತ ಅನ್ಕೊಳ್ಳೋಂಥ ನಿಮ್ಮ ಮೂರ್ಖತನಕ್ಕೆ ಏನು ಹೇಳಬೇಕು ನಾವು? ಓಕೆ, ಏನು ಮಾತಾಡಬೇಕಿತ್ತು ಅದನ್ನಾದರೂ ಹೇಳಿ, ಹಾಳಾಗಿ ಹೋಗಲಿ. ದೇಶದ ವಿರುದ್ಧವಾಗಿ ಏನು ಮಾತಾಡಬೇಕಿತ್ತು? ಸೇನೆ ವಿರುದ್ಧವಾಗಿ ಮಾತಾಡಬೇಕಿತ್ತ? ಶಶಿ ತರೂರ್ ಅಲ್ಲ BJP ವಕ್ತಾರ. ಕಾಂಗ್ರೆಸ್ ಒಳಗಡೆ ಆ ಮನೋಸ್ಥಿತಿಯಲ್ಲಿರುವ ಪಾಕಿಸ್ತಾನದ ವಕ್ತಾರರು ಯಾರ್ಯಾರು ಅಂತ ಒಂದಿನ ಪಟ್ಟಿ ಮಾಡ್ತೀವಿ. ಪಾಕಿಸ್ತಾನಿ ವಕ್ತಾರರಿಂದಾನೇ ದೇಶಕ್ಕೆ ಪರಿಸ್ಥಿತಿ ಬಂದಿದ್ದು. ಎಸ್. ಪಾಕ್ ವಿರುದ್ಧ ಸೇನೆಯ ಆಪರೇಷನ್ ಸಿಂಧೂರ ಹಿನ್ನೆಲೆ ದೇಶಾದ್ಯಂತ ಕಾಂಗ್ರೆಸ್ನಿಂದ ಜೈ ಹಿಂದ್ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಬೆಂಗಳೂರಿನ ಟೌನ್ ಹಾಲ್ ಕಾರ್ಯಕ್ರಮದಲ್ಲಿ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ, CM, DCM ಎಲ್ಲರೂ ಕೂಡ ಭಾಗಿಯಾಗಿದ್ದರು. 1000ಕ್ಕೂ ಹೆಚ್ಚು ಮಾಜಿ ಯೋಧರು ಕೂಡ ಉಪಸ್ಥಿತರಿದ್ದರು. ಈಚೆಗೆ ಪಾಲ್ಗಾಮ್ ಘಟನೆ ನಡೆಯಿತು. ಆ ಘಟನೆ ನಡೆದ ಮೇಲೆ ಆ ಉಗ್ರರ ತಾಣಗಳನ್ನ ಪತ್ತೆ ಹಚ್ಚಿ ಅವರನ್ನ ಧ್ವಂಸ ಮಾಡತಕ್ಕಂತ ಕೆಲಸವನ್ನ ಮಾಡಿದ್ದಾರೆ. ಇಡೀ ಭಾರತೀಯ ಹೆಮ್ಮೆಯ ವಿಚಾರ. ಆರ್ಮಿ ಕ್ಯಾಂಟೀನ್ಗೆ एक्साइज ड्यूटी आकल्ला। ऑपरेशन सिंदूर में कि हमारी आर्म फोर्सेस तो जीत रही थी, उन्होंने तो पाकिस्तान के घुटने टिकवा दिए थे। हमने उनके एयर बेसिस पे हमला किया था।
एकदम युद्ध विराम की आवश्यकता क्या पड़ गई और वो युद्ध विराम ಆಯಿತು. ಈಗ ರಾಜಧಾನಿ ಟೋಯಿಂಗಲ್ಲಿ ಗಲಾಟೆ ಅಂತೆ. ಹಾಂ, ಏನೋ ಟೋಯಿಂಗ್ ನಿಂತೋಗಿತ್ತು, ಪೊಲೀಸ್ನವ್ರು ಸ್ಟಾರ್ಟ್ ಮಾಡ್ತಾರೆ, ಜನ ಆಕ್ರೋಶ ಅಂತೆ. ರೋಡ್ ಟ್ಯಾಕ್ಸ್ ಕಟ್ಟಿಸ್ಕೊತೀರಿ, ಸರಿ ಅದು ರಸ್ತೆ ಇಲ್ಲ, ರಸ್ತೆ ಏನನ್ನ ಹಾಳು ಮಾಡಿಬಿಟ್ಟಿದ್ದೀರಿ, ಫುಟ್ಪಾತ್ ಸರಿ ಇಲ್ಲ, ಹಾಂ ಅಂತಾರೆ. ಕರೆಕ್ಟ್, ಟ್ಯಾಕ್ಸ್ ಕಟ್ಟಿಸ್ಕೊತಿರೋದು ಕರೆಕ್ಟ್, ರಸ್ತೆ ಸರಿಯಾಗಿಲ್ಲದೆ ಇರೋದು ಕರೆಕ್ಟ್, ರಸ್ತೆ ಹಾಳು ಮಾಡಿರೋದು ಕರೆಕ್ಟ್, ಫುಟ್ಪಾತ್ ಸರಿ ಇಲ್ಲದು ಕರೆಕ್ಟ್. ಟೋಯಿಂಗ್ ಇರಬಾರ್ದು ಅಂತ ಯಾರು ಹೇಳಿದ್ದು ನಿಮಗೆ? ಅದು ದುಡ್ಡು ಮಾಡಕ್ಕೆ ಮಾಡ್ತೀರಾ ಚೆನ್ನಾಗಿದೆ. ನೀವು ಕಂಡಾಪಟ್ಟೆ ಯಾಕೆ ನಿಲ್ಲಿಸ್ಬೇಕು? ನಿಲ್ಲಿಸಲೇಬೇಡಿ. ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಕೇಳ್ತಾರೆ. ಕಂಡಾಪಟ್ಟೆ ನಿಲ್ಲಿಸಬೇಡಿ. ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂದರೆ ರಾಜ್ಯ ಸರ್ಕಾರನ ಕೇಳಿ ನಾವೆಲ್ಲ ವಾಹನ ತಂದಿದ್ದೀವ, ಒಂದು ದಿನ ಈ ನಿರ್ಧಾರಕ್ಕೆ ಬರಬೇಕಾಗತ್ತೆ. ಇನ್ನೊಂದು ಕಡೆ ಬೆಂಗಳೂರಿನಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ಮು ಅದು ಇದು ಬಿಟ್ಟರೆ ವೆಹಿಕಲ್ಸ್ ಬರ್ತಾನೆ ಇದೆ. ಫುಟ್ಪಾತ್ ಮೇಲೆ ಗಾಡಿ ಓಡಿಸ್ಕೊಂಡು ಹೋಗೋರು ಯಾರಪ್ಪ? ಫುಟ್ಪಾತ್ ಏನೋ ಸರಿ ಇಲ್ಲ, ಅದು ಗಾಡಿ ಓಡಿಸ್ಕೊಂಡು ಹೋಗೋನು ಹೋಗೋ ಪರ್ಮಿಷನ್ ಇದೆ. ನಾವಲ್ಲ. ಸರಿ, ನಮ್ಮ ಜವಾಬ್ದಾರಿನೂ ಒಂಚೂರು ನೋಡೋಣ. ಟೋಯಿಂಗ್ ಅದಕ್ಕೆ ನಾವು ಹೇಳಿದ್ದು, ಯಾವುದು ಆ ರೀತಿ ನೋ ಪಾರ್ಕಿಂಗ್ ಅನ್ನೋದನ್ನ ಮೊದಲೇ ಪ್ರಕಟ ಮಾಡಿಬಿಡಿ ಕರೆಕ್ಟಾಗಿ ಅಂತ. ಆಗ ಜನ ಕನ್ಫ್ಯೂಷನ್ ಇದೆ. ಹಾಂ, ಎಸ್. ಕರಾವಳಿ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ಉಡುಪಿ, ಮಲೆನಾಡಿನ ಕೆಲ ಭಾಗಗಳಲ್ಲೂ ಇದೆ. ಎಲ್ಲೆಲ್ಲೂ ಮನೆ ಬಿದ್ದೋಗ್ಬಿಟ್ಟಿದೆ. ಸಕಲೇಶ್ಪುರದ ಹತ್ರ ಪುಣ್ಯಕ್ಕೆ ಯಾರಿಗೂ ಏನೂ ಆಗಿಲ್ಲ. ಐತಿಹಾಸಿಕ ರಾಮೇಶ್ವರ ದೇಗುಲದ ರಾಜಗೋಪುರ ಎಲ್ಲ ಕುಸಿತೋಗ್ಬಿಟ್ಟಿದೆ. ಅಲ್ಲಲ್ಲಿ ಮಣ್ಣು ಕುಸಿತ ಡ್ಯಾಶ್ ಇವೆಲ್ಲ ಬರ್ತಾ ಇದೆ ವರದಿಗಳು. ಲೆಟಸ್ ವೆಯ್ಟ್, ಸ್ವಲ್ಪ ದಿನ ನೋಡೋಣ. ಇನ್ನೂ 4 ದಿನ ಏನಾಗುತ್ತೆ. ಕೃಷ್ಣೆ ಬಾಗಲಕೋಟೆಯಲ್ಲಿ ಮೈತುಂಬಿ ಹರಿತಿದ್ದಾಳೆ, ಆ ಥರ ಹಲವೆಡೆ ಬಂದಿದೆ. ಕೆಲವು ಕಡೆ ಜನ ಸಿಗಾಕೊಂಡಿದ್ದಾರೆ, ಒದ್ದಾಡಿದ್ದಾರೆ, ಎಲ್ಲ ಆಗಿದೆ. ಈ ಮಧ್ಯೆ ರಾಜಕಾಲುವೆ ಒತ್ತುವರಿಗೆ CM ಹೆಕ್ಕುರ ಹೇಳಿದರು. ಆ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ BBMPನವ್ರು ಕಾರ್ಯಾಚರಣೆಗೆ ಇಳಿಯಕ್ಕೆ ಹೋದಾಗ ಹಲಸೂರು ಹತ್ರ ರಾಜಕಾಲುವೆ ಮೇಲೆ ಯಾರೋ ಒಬ್ಬರು ಒಂದು 6 ಮಹಡಿ ಅಂತಸ್ತಲ್ಲೇನೋ ಒಂದು ಮನೆ ಕಟ್ಟಿಬಿಟ್ಟಿದ್ದಾರಂತೆ. ಅಧಿಕಾರಿಗಳನ್ನು ಹೊಡೆಯಕ್ಕೆ ಹೋಗಿದ್ದಾರೆ. ತಕ್ಷಣ ಮಾಲೀಕ ಮುಂದೆ ಬಂದು JCB ಹತ್ರಕ್ಕೆ, ಮೊದಲು ನನ್ನನ್ನು ಕೊಂದುಬಿಡಿ, ಆಮೇಲೆ ಬಿಲ್ಡಿಂಗ್ ಹೊಡೆಯಿರಿ ಅಂತ ಹೇಳಿದಾರಂತೆ. ಡ್ರಾಮಾ ಥರ. ನಾನು 100 ತೋರಿಸ್ತೀನಿ ಅಂತ. ತೋರಿಸ್ರಿ ಅನ್ಬೇಕು ಅವ್ರಿಗೆ. ಪ್ರತಿ ತೋರಿಸಿದ್ದಕ್ಕೂ 1 ಲಕ್ಷ ರೂಪಾಯಿ ಅವ್ರು ಕೊಡ್ರಿ. ಓಕೆ, ಹಾಂ, ಹಾಗೆಲ್ಲ ಅದ್ರ ಜೊತೆಗೆ ಇದನ್ನು ಡೆಮೊಲೇಷನ್ ಮಾಡಬೇಕು ಅಷ್ಟೇ. ಮುಗೀತು ಕತೆ. ಎಸ್. ಇನ್ನು ನ್ಯಾಯಮೂರ್ತಿ ಯಶವಂತ್ ವರ್ಮಾ ನಿವಾಸದಲ್ಲಿ ಕಂತೆ ಹಣ ಪತ್ತೆಯಾದ ಪ್ರಕರಣದಲ್ಲಿ ಕೇಂದ್ರ ಸರ್ಕಾರ ಮಹತ್ವದ ನಿರ್ಧಾರಕ್ಕೆ ಮುಂದಾಗಿದೆ. ಮುಂಬರುವ ಸಂಸತ್ ಮಳೆಗಾಲದ ಅಧಿವೇಶನದಲ್ಲಿ ನ್ಯಾಯಮೂರ್ತಿ ಯಶವಂತ ವರ್ಮಾ ವಿರುದ್ಧ ಮಹಾಭಿಯೋಗ ಪ್ರಸ್ತಾವನೆ ಮಂಡಿಸಲು ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಎನ್ನಲಾಗ್ತಿದೆ. ಬಿಲ್ಡಿಂಗ್ ರಾಜಕಾಲುವೆ ಮೇಲೆ ಕಟ್ಟಿದ್ದು ಪಕ್ಕದಲ್ಲೇ ಸರ್. ಹಾಂ, ಪಕ್ಕದೋ ಮೇಲೋ ಏನೋ ಒಂದು, ನಂಗೆ ಗೊತ್ತಿಲ್ಲ ಅದು ಹೆಂಗಿದೆಯೋ. ಯಾಕೆ ಆಫೀಸರ್ ಬಿಟ್ರಲ್ಲ, ಕಣ್ಣು ಮುಚ್ಕೊಂಡಿರೋಕ್ಕಾಗತ್ತೆ? ಅದೇನು ಹೌಸ್ ಇಟ್ಕೊಂಡಿರೋಕ್ಕದೇನು ಗುಬ್ಬಚ್ಚಿ ಗೂಡ ಇಲ್ವಲ್ಲ, ಏನಿಲ್ಲ. ಸ್ಟಾರ್ಟ್ ಮಾಡಿದ ತಕ್ಷಣ ಯಾರಿಗಾದ್ರೂ ಬರಬೇಕಲ್ಲ. ಈಗ ಹೊಡೆದಾಗ್ತಿರಲ್ಲ, ಅವ ಕಟ್ಟಕ್ಕೆ ಬಿಟ್ಟವ್ನಿಗೆ ಏನು ಮಾಡೋಣ? ಅದಕ್ಕೆ ನಮ್ಮ ವ್ಯವಸ್ಥೆ ಸುಧಾರಿಸ್ತಾ ಇಲ್ಲ. ಒಂದು ಕಡೆ ಅವಕಾಶ ಕೊಡೋದು, ದುಡ್ಡು ತಗೊಳ್ಳೋದು, ತಿನ್ನೋದು, ಹೇಸಿಗೆನ ತಿಂದು ಮಾಡಕ್ಕೆ ಬಿಟ್ಬಿಡೋದು, ಆಮೇಲೆ ಜನದ ಮೇಲೆ ಎತ್ತಾಕ್ಬಿಟ್ಟು ಮಜಾ ನೋಡೋ ಆಫೀಸರ್ಗಳು. ಆಫೀಸರ್ ಮನೆಯದು 1 ಫ್ಲೋರ್ ಹೊಡೀರಿ ನೋಡೋಣ. ಇದನ್ನು ಬಿಟ್ಟವನು ಅವರು ಪನಿಷ್ಮೆಂಟ್ ಆಗಬೇಕು. ಅವನಿಗಾಗಲೇ ಅವನಿಗೆ ಪನಿಷ್ಮೆಂಟ್. ಅವನಿಗೆ ಏನಕ್ಕಪ್ಪ? ಅವ್ರು ಕಟ್ಟಿದ ತಪ್ಪೆ, ಪ್ರಶ್ನೆ ಬೇರೆ ಅದು. ಈಗ ಏನು ಕತೆ ಕಾಯ್ತಾ ಇದ್ದ? ಅವ್ನು ಸಂಬಳ ಯಾಕೆ ಕೊಡ್ತಿದ್ದೀರಿ? ಕಿತ್ಕೊಳ್ಳಿ ಆ ಸಂಬಳ ವಾಪಸ್ಸು. ಆಗಲ್ವೇ? ಅದಕ್ಕೆ ಈ ವ್ಯವಸ್ಥೆ ಉದ್ಧಾರ ಆಗಲ್ಲ. ಹೌದು, ಈ ಕಡೆ ಕಟ್ಕೊಂಡು ಹೋಗ್ತಾ ಇರ್ತಾರೆ. ಉದ್ಧಾರ ಆಗಲ್ಲ ಈ ವ್ಯವಸ್ಥೆ. ಹಾಂ, ಮಣಿಪುರದಲ್ಲಿ ಅದೇನೋ ಈಗ ಯಶವಂತ್ ಸುಪ್ರೀಂ ಕೋರ್ಟ್ ಜಡ್ಜಿನೇನೋ ಇದು ಮಾಡ್ತಾರಂತೆ. ನೋಡೋಣ ಅದು ಏನು ಮಾಡ್ತಾರೆ. ಮಣಿಪುರದಲ್ಲೂ ಏನೋ BJP ಮತ್ತೆ ಸರ್ಕಾರ ಮಾಡೋಕ್ಕೆ ಓಡಾಡ್ತಿದ್ದಾರಂತೆ. ಓಡಾಡ್ರಪ್ಪ, ಭಾಳ ಇಂಪಾರ್ಟೆಂಟ್ ಅದು. ಬೇಗ ಓಡಾಡಿ, ಬೇಗ ಸರ್ಕಾರ, ಬೇಗ ಅಧಿಕಾರ. ಹಾಂ, ಮಾಡ್ಕೊಳ್ಳಿ. ಬೇಡ ಅಂದವನು ಯಾವಾಗ್ರಿ.